ಶ್ರೀಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದಶಮಸ್ಕಂದ 5ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಏವಮೇತನ್ ಮಹಾರಾಜ ಯಥಾ ವದಸಿ ದೇಹಿನಾಂ ಅಜ್ಞಾನ ಪ್ರಭವಾಹಂತಿ ಸ್ವಪರೇತಿ ಭಿದಾಯತಃ. ಅಂದರೆ ಹಿಂದೆ ಕಂಸ ಹೇಳಿದ್ದ, ನಿಮ್ಮ ಮಕ್ಕಳನ್ನೆಲ್ಲ ನಾನು ಕೊಂದೆ ಇತ್ಯಾದಿಯಾಗಿಲ್ಲ. ಆ ಮಾತನ್ನು ಕೇಳಿ ವಸುದೇವ, ದೇವಕಿ ಪತಿಯಾದ ವಸುದೇವ ಹೇಳುವ ಮಾತು, ಏವಮೇತನ್ ಮಹಾರಾಜ, ನೀನು ಹೇಳಿದ್ದೆಲ್ಲ ಸತ್ಯವೇ. ಜೀವರು ಅಸ್ವತಂತ್ರ, ಪರಮಾತ್ಮ ಒಬ್ಬನೇ ಸ್ವತಂತ್ರನಾಗಿದ್ದಾನೆ. ದೇಹಿನಾಂ ಅಜ್ಞಾನ ಪ್ರಭವ, ಈ ಜನರಿಗೆ ಅಜ್ಞಾನದಿಂದ ಯಾವಾಗ ಈ ಭೇದಜ್ಞಾನ ಬಂತೋ, ಜೀವಬ್ರಹ್ಮನಲ್ಲಿ ಭೇದಜ್ಞಾನ ಯಾವಾಗ ಬಂತೋ, ಸ್ವಪರ ಇತಿ ಭಿದ, ಅದು ಅಜ್ಞಾನ ಪ್ರಭವ ಹಂತಿ, ಅಜ್ಞಾನದಿಂದ ಹುಟ್ಟಿದ್ದು. ನಾನೇ ದೇವರು ಎಂಬ ವಿಚಾರ ಅದು ಅಜ್ಞಾನದ ಮಾತು. ಆ ಅಜ್ಞಾನದ ವಿಚಾರಗಳನ್ನೆಲ್ಲ ಅದು ಪರಿಹಾರ ಮಾಡುತ್ತದೆ ಅಂತ ಒಟ್ಟು. ಯಾವಾಗ ಜೀವ ಬೇರೆ, ಪರಮಾತ್ಮ ಬೇರೆ, ಪರಮಾತ್ಮ ಸರ್ವೋತ್ತಮ, ನಾನು ಅವನ ಅಧೀನದಲ್ಲಿ ಇದ್ದೇನೆ ಎಂಬ ಜ್ಞಾನ ಬಂತು, ಆಗ ಆ ಜ್ಞಾನ ಏನ್ ಮಾಡುತ್ತದೆ, ನಾನೇ ದೇವರು ಎನ್ನುವ ಒಂದು ಅಜ್ಞಾನದಿಂದ ಹುಟ್ಟಿದ ಆ ಅಜ್ಞಾನ ಇದಲ್ಲ, ಅದನ್ನ ನಾಶ ಮಾಡುತ್ತದೆ. ಅರ್ಥ, ಅಜ್ಞಾನದಿಂದ ಬಂದ ವಿಚಾರವನ್ನ ನಾಶ ಮಾಡತಕ್ಕದ್ದು ಭೇದಜ್ಞಾನ ಅಂತ ವಸುದೇವ ಹೇಳ್ತಾ ಇದ್ದಾರೆ. ಶೋಕ ಹರ್ಷ ಭಯದ್ವೇಷ ಲೋಭ ಮೋಹ ಮದಾನ್ವಿತಾ ಮಿಥೋ ಘ್ನಂತೋ ನ ಪಶ್ಯಂತಿ ಭಾವೈರ್ಭಾವಾನ್ ಪೃಥಗ್ದೃಶಃ. ಯಾವ ಜನರು ಶೋಕದಿಂದ, ದುಃಖದಿಂದ, ಸಂತೋಷದಿಂದ, ಭಯದಿಂದ, ದ್ವೇಷದಿಂದ, ಲೋಭದಿಂದ, ಮೋಹದಿಂದ ಮದಾನ್ವಿತರಾಗಿ ಇರ್ತಾರೆ, ಅವರು ಮಿತಃ ಪರಸ್ಪರವಾಗಿ ಘ್ನಂತಃ, ತಾವೇ ಅಂದ್ರೆ ಒಂದು ಜೀವ ಮತ್ತೊಂದು ಜೀವನ ಸಾಯ್ತಾನೆ ಅಂತ ಅವರು ತಿಳಿತಾರೆ. ಪರಮಾತ್ಮನ ವಿಚಾರವನ್ನ ಅವರು ನ ಪಶ್ಯಂತಿ ನ ಜಾನಂತಿ, ಭಾವೈಹಿ ಭಾವಾನ್ ಪೃಥಗ್ದೃಶಃ, ವಿಪರೀತ ಜ್ಞಾನಿಗಳು. ಅವರಿಗೆ ಪರಮಾತ್ಮನೇ ಎಲ್ಲವನ್ನು ಮಾಡ್ತಾನೆ ಎಂಬ ಒಂದು ಜ್ಞಾನ ಅವರಿಗೆ ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಪಂಚಭೇದದ ಜ್ಞಾನವನ್ನು ಇಲ್ಲಿ ಹೇಳ್ತಾರೆ. ಭೇದಜ್ಞಾನ ಅಷ್ಟು ಮುಖ್ಯ. ಜೀವನಿಗೂ ಪರಮಾತ್ಮನಿಗೂ, ಜೀವನಿಗೂ, ಪರಮಾತ್ಮನಿಗೂ ಜಡಕ್ಕೂ, ಇನ್ನು ಜೀವರಿಗೂ, ಒಂದು ಜೀವರಿಗೂ ಮತ್ತೊಂದು ಜೀವರಿಗೂ, ಒಂದು ಜಡಕ್ಕೂ ಮತ್ತೊಂದು ಜಡಕ್ಕೂ, ಇನ್ನು ಜೀವಕ್ಕೂ ಜಡಕ್ಕೂ ಇರೋದು ಒಟ್ಟು ಪಂಚಭೇದ. ಈ ಪಂಚಭೇದವನ್ನ ತಿಳಿದರೆ ಸರಿಯಾಗಿ ಈ ಅಜ್ಞಾನದ ಮಾತುಗಳು ಬರೋದಿಲ್ಲ ಅಂತ ಒಟ್ಟು. ಪರಮಾತ್ಮನೇ ಎಲ್ಲ ಮಾಡ್ತಾನೆ ಅಂತ ಆದ ಮೇಲೆ ಅವರಿಗೆ ಭಯಾದಿಗಳು ಇರೋದಿಲ್ಲ. ಅವರು ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಅವರು ಅವನ ಸೇವೆ ಮಾಡಿಕೊಂಡು ಇರ್ತಾರೆ ಅಂತ. ಅಷ್ಟು ಮಾತ್ರ ಅಲ್ಲ, ಆ ಪರಮಾತ್ಮನಿಗೆ ಶತ್ರು ಮಿತ್ರ ಇತ್ಯಾದಿ ಭೇದವೂ ಇಲ್ಲ ಅಂತ. ಪರಮಾತ್ಮನಿಗೆ ಎಲ್ಲವೂ ಒಂದೇ. ಅವರವರ ಯೋಗ್ಯತೆ, ಅವರ ಪ್ರಾಚೀನ ಕರ್ಮ, ಅವರ ಪ್ರಯತ್ನ ಇಟ್ಟುಕೊಂಡು ಪರಮಾತ್ಮ ಫಲವನ್ನು ಕೊಡ್ತಾನೆ. ಅದರಿಂದ ದೇವರಿಗೆ ಇವರು ಶತ್ರು, ಇವರು ಮಿತ್ರ ಹಾಗೆ ಎಂಬ ಒಂದು ಭಾವನೆಯೂ ಇರೋದಿಲ್ಲ. ಕಂಸ ಏವಂ ಪ್ರಸನ್ನಾಭ್ಯಾಂ ವಿಸ್ರಬ್ಧಃ ಪ್ರತಿಭಾಷಿತಃ ದೇವಕೀ ವಸುದೇವಾಭ್ಯಾಂ ಅನುಜ್ಞಾತೋ ಆವಿಶದ್ಗೃಹಂ. ಈ ರೀತಿಯಾಗಿ ವಸುದೇವ ಹೇಳಿದ ಮೇಲೆ, ಅದಕ್ಕೆ ವಸುದೇವನು ಕೂಡ ಉತ್ತರ ಕೊಟ್ಟ ಮೇಲೆ ಕಂಸ ಹೇಳ್ತಾನೆ, ಅದಕ್ಕೆ ವಸುದೇವನು ಕೂಡ ಉತ್ತರವನ್ನು ಕೊಟ್ಟ. ಈ ರೀತಿಯಾಗಿ ಸಂಭಾಷಣೆಯನ್ನು ಮುಗಿಸಿ
ಆಮ್, ದೇವಕಿಯ ಅಭಿಪ್ರಾಯ ಏನು? ದೇವಕಿ ಪ್ರತ್ಯುತ್ತರ ಕೊಟ್ಟೇ ಇಲ್ಲ. ಕಂಸ ಹೇಳಿದ್ದಕ್ಕೆ ವಸುದೇವ ಹೇಳಿದ, ರಿಯಾಕ್ಟ್ ಮಾಡಿದ, ಆದರೆ ದೇವಕಿ ಯಾವ ರಿಯಾಕ್ಷನ್ ಮಾಡಿಲ್ಲ ಅಂತಾರೆ. ವ್ಯಾಖ್ಯಾನದಲ್ಲಿ ಹಾಗೇ ಇದೆ. ದೇವಕಿ ಪ್ರತಿಭಾಷಣ ಅನುಕ್ತೆ, ಅವಳ ಮಾತನ್ನು ಕೇಳದೇನೆ ತೇನೆ ವಿಸ್ರಬ್ಧ, ಅವರಲ್ಲಿ ವಿಶ್ವಾಸವನ್ನ ಇಟ್ಟವರಾಗಿ, ಪ್ರಸನ್ನಾಭ್ಯಾಂ ದೇವಕಿ ವಸುದೇವಾಭ್ಯಾಂ ಅನುಜ್ಞಾತಃ ಇತಿ ಯೋಜನ, ದೇವಕಿ ಮತ್ತು ವಸುದೇವರಲ್ಲಿ ಅಪ್ಪಣೆಯನ್ನು ಪಡೆದುಕೊಂಡು ಆ ಕಂಸ ಅಲ್ಲಿಂದ ಹೊರಟು ಹೋಗ್ತಾನೆ. ತಸ್ಯಾಂ ರಾತ್ರ್ಯಾಂ ವ್ಯತೀತಾಯಾಂ ಕಂಸಾಹೂಯ ಮಂತ್ರಿಣಃ ತೇಭ್ಯಾಚಷ್ಟ ತತ್ಸರ್ವಂ ಯದುಕ್ತಂ ಯೋಗನಿದ್ರಯ. ಈ ರೀತಿಯಾಗಿ ಆ ರಾತ್ರಿಯನ್ನು ಕಳೆದು ಆಲೋಚನೆ, ಮಾರನೇ ದಿವಸ ಮಂತ್ರಾಲೋಚನೆ ಮಾಡಿ ಮಂತ್ರಾಲೋಚನೆ ಮಾಡ್ತಾನೆ. ಬೆಳಿಗ್ಗೆ ಎದ್ದು ಸಭೆ ಕರೀತಾನೆ, ಸಭೆಯಲ್ಲಿ ಎಲ್ಲ ವಿಚಾರವನ್ನು ಹೇಳ್ತಾನೆ. ಆ ಯೋಗ ನಿದ್ರಾ ಅಂದ್ರೆ ದುರ್ಗಾದೇವಿ ಏನು ವಿಚಾರವನ್ನು ಹೇಳಿದ್ರು, ನಿನ್ನನ್ನು ಹುಟ್ಟುವವ ಬೇರೆ ಕಡೆ ಇದ್ದಾನೆ, ಸುಮ್ಮನೆ ವೃಥಾ ನನ್ನನ್ನು ಯಾಕೆ ಕೊಲ್ತಿ, ಹಾಗೆಂಬ ಒಂದು ವಿಚಾರ ಎಲ್ಲವನ್ನು ಕೂಡ ಸಭೆಯಲ್ಲಿ ಹೇಳ್ತಾನೆ. ಆಕರ್ಣ್ಯ ಭರ್ತುರ್ಗತಿದಂ ತಮೂಚುಃ ದೇವಶತ್ರವಃ ದೇವಾಂ ಪ್ರತಿ ಕೃತಾಮರ್ಷ ದೈತೇಯ ನಾತಿಕೋವಿದಾಃ. ಆಕರ್ಣ್ಯ ಭರ್ತುಃ ಗತಿದಂ, ಆ ಕಂಸ ಹೇಳಿದ ಎಲ್ಲ ವಿಚಾರವನ್ನು ಕೂಡ ಆ ಸಭೆಯಲ್ಲಿ ಸೇರಿದ ಮಂತ್ರಿಗಳು ಚೆನ್ನಾಗಿ ಕೇಳಿದರಂತೆ. ತಮೂಚುಃ ದೇವಶತ್ರವಃ, ಆ ಕಂಸನ ಮಾತನ್ನು ಕೇಳಿ ಆ ಮಂತ್ರಿಗಳೆಲ್ಲ ಪ್ರತಿಯುತ್ತರ ಕೊಟ್ಟರು. ದೇವಾನ್ ಪ್ರತಿ ಕೃತಾಮರ್ಷ, ಅವರಿಗೆಲ್ಲ ದೇವತೆಗಳ ಮೇಲೆ ಭಾರಿ ಸಿಟ್ಟು ಬಂದೋಯ್ತು. ದೇವತೆಗಳು ಒಂದ್ಸಲ ಹಾಂಗ್ ಮಾಡ್ತಾರೆ, ದೇವಕಿ 8ನೇ ಮಗು ಶತ್ರು ಅಂತ ಹೇಳ್ತಾರೆ, ಒಂದು ಕಡೆ ನೋಡಿದ್ರೆ ಬೇರೆ ಎಲ್ಲೋ ಬೆಳೆದಿದೆ ಅಂತ ಹೇಳ್ತಾರೆ, ಈಗ ನಮ್ಮನ್ನ ಸುಳ್ಳು ಹೇಳಿ ವಂಚನೆ ಮಾಡ್ತಾರೆ ಅಂತ ಒಂದು ಭ್ರಾಂತಿ ಬಂತು ಅವರಿಗೆ. ದೇವಾನ್ ಪ್ರತಿ ಕೃತಾಮರ್ಷ ದೈತೇಯ ನಾತಿಕೋವಿದಾಹ, ಅವರು ಅಷ್ಟೊಂದು ಸರಿಯಾದ ತಿಳುವಳಿಕೆ ಇಲ್ಲ, ಆ ಮಾತಿನ ಅಭಿಪ್ರಾಯ, ದೇವತೆಗಳ ಮಾತಿನ ಅಭಿಪ್ರಾಯ ಅವರಿಗೆ ಆಗಿಲ್ಲ. ಆದರೆ ಅದರಿಂದ ಏನಾದರೂ ಅವರಿಗೆ ದೇವತೆಗಳ ಮೇಲೆ ಸಿಟ್ಟು ಬಂತು, ಈ ರೀತಿಯಾಗಿಲ್ಲ ಮಾತಾಡ್ತಾರಲ್ಲ ಹಾಗೆ. ಸಿಟ್ಟಿನಿಂದ ಕಂಸನಿಗೆ ಹೇಳ್ತಾರೆ. ಏನು ಹೇಳ್ತಾರೆ ಅವರ ಭಟ್ಟರು ಅದನ್ನ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು. ಶ್ರೀಹರೇ ನಮಃ.